ಹೋರಾಟಕ್ಕೆ ಜಯವಾಗಲಿ. ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ದಲಿತ ವಿರೋಧಿ ಸಿದ್ದರಾಮಯ್ಯರಿಗೆ ಧಿಕ್ಕಾರ. ದಲಿತರ ಅನುದಾನವನ್ನು ದುರುಪಯೋಗ ಮಾಡಿಕೊಂಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. 2025 ಅಂತ ಅದನ್ನ ಮನಸ್ಸಲ್ಲಿಟ್ಕೊಳ್ಳಿ. ನಿಮಗೆ ಇದೊಂದು ದೊಡ್ಡ ಎಚ್ಚರಿಕೆ ಕಂತೆ. ಯಾಕಂದ್ರೆ ವೇದಿಕೆ ಮೇಲೆ ಎಲ್ಲಾ ದಲಿತ ನಾಯಕರು ಸೇರಿದೀವಿ. 25% ಇರೋ ನಾವು ದಲಿತರು ಒಂದಾದ್ರೆ ಯಾವುದೇ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ದಲಿತರ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ನಾವು ಇಲ್ಲಿ ಇರ್ತೀವಿ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ನಮ್ಮೆಲ್ಲರಿಗೂ ವಂದಿಸ್ತಾ ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ ಏನು ನಮ್ಮ ದಲಿತ ಸಮುದಾಯಕ್ಕೆ ಇಟ್ಟಿರುವಂತ ಹಣವನ್ನು ಇವರು ದುರುಪಯೋಗ ಮಾಡಿಕೊಂಡು ಇಡೀ ನಮ್ಮ ಸಮುದಾಯವನ್ನು ಬೀದಿ ಪಾಲು ಮಾಡಲು ಹೊರಡ್ತಾ ಇದ್ದಾರೆ. ಈ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ಏನೂ ಆಗಿಲ್ಲ. ಇನ್ನು ಈ ಸರ್ಕಾರ ಬಂದ ಮೇಲೆ ನಮ್ಮ ಸಮುದಾಯದ ಯುವಕರು ಹಾಳಾಗ್ತಾ ಇದ್ದಾರೆ. ಪ್ರತಿ ಕಡೆನೂ ಪ್ರತಿ ಕ್ಷೇತ್ರದಲ್ಲೂ ಈ ಡ್ರಗ್ಸ್ ನಿಂದ ಇಡೀ ನಮ್ಮ ಸಮುದಾಯದ ಯುವಕರು ಹಾಳಾಗ್ತಾ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ನಮ್ಮ ಸಮುದಾಯದ ಅನುದಾನದಿಂದ ಪ್ರತಿ ಕ್ಷೇತ್ರದಲ್ಲೂ ಒಂದು ರಿಯಾಬ್ ಸೆಂಟರ್ ಅನ್ನು ಹಾಕ್ಬೇಕಂತ ಹೇಳಿ ನಾವು ಕೇಳ್ತಾ ಇದೀವಿ. ಅದನ್ನು ಏನು ಮಾಡಿಲ್ಲ. ನಾವು ನಮ್ಮಿಂದ ಒಂದು ಮಾತು ನಾವು ಹೇಳ್ತಾ ಇದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎಲ್ಲವನ್ನು ಕೊಟ್ರು, ತಿನ್ನಕ್ಕೆ ಊಟ ಕೊಟ್ರು, ಹಾಕೊಂಡು ಬಟ್ಟೆ ಕೊಟ್ರು, ಸ್ವಾಭಿಮಾನದಿಂದ ಬದುಕಕ್ಕೆ ಬದುಕನ್ನು ಕೊಟ್ರು. ಅದಕ್ಕೆ ನಮ್ಗೆ ಮತದಾನ ಹಕ್ಕನ್ನು ಕೊಟ್ರು. ನಾವು ಏನ್ ತೀರ್ಮಾನ ಮಾಡ್ಬೇಕಂದ್ರೆ ಮತದಾನ ಹಕ್ಕನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಪಾರ್ಟಿಯನ್ನು ಕಟ್ಕೊಟ್ರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿ. ಈ ವೇದಿಕೆ ಮೇಲೆ ಇರುವಂತ ನಾಯಕರುಗಳು ನಮ್ಮ ಸಮುದಾಯಕ್ಕೆ ಆಗಲಿ ಇಡೀ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ಮುಂದೆ ಬರುವಂತ ದಿನದಲ್ಲಿ ಈ ವೇದಿಕೆ ಮೇಲೆ ಇರುವಂತ ಹಿರಿಯ ನಾಯಕರುಗಳು ವಿಧಾನಸೌಧ ಒಳಗಡೆ ಒಂದು MLA ಆಗಿ ಹೋಗ್ಬೇಕಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮತದಾನ ಬರುವಾಗ, ಎಲೆಕ್ಷನ್ ಬರುವಾಗ ನಮ್ಮ ಜನರಿಗೆ ಹೇಳ್ಕೊಳ್ಳೋದಷ್ಟೇ, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿದ್ದಾರೆ, ಯಾರು ನಮ್ಮ ಸಮುದಾಯದ ಪರವಾಗಿದ್ದಾರೆ ಅಂತ ಏನು ಯೋಚನೆ ಮಾಡಿ ಮತವನ್ನ ಹಾಕಿ, ಅವಾಗ ಈ ಪರಿಸ್ಥಿತಿ ನಮ್ಗೆ ಬರೋದಿಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ, ಆದ್ಮೇಲೆ ಈಗಿನ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ಬಿಜೆಪಿಯನ್ನ ವಿರೋಧ ಮಾಡ್ತಾ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲು ಮಾಡುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನ ತೆಗೆಯುತ್ತೆ, ಇದು ಸಂವಿಧಾನ ವಿರೋಧ. ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಮೊದಲನೇ ಬಾರಿಗೆ ದಲಿತರ ವಿರೋಧಿ ನೀತಿಯನ್ನ ಪ್ರದರ್ಶನ ಮಾಡ್ತದೆ. ಬಂಧುಗಳೇ, 25,000 ಕೋಟಿಯನ್ನ ದಲಿತರಿಗೆ ಮೀಸಲಿಟ್ಟ ಅಂತ ಹಣವನ್ನ ಇವತ್ತು ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಇವತ್ತು ದಲಿತ ವಿರೋಧಿತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಆದ್ರೆ ನಮ್ಮ ದಲಿತ ಚಳವಳಿಯ ಮುಖಂಡರು ಬಹುತೇಕ ಕೆಲವರು ಇನ್ನೂ ಕೂಡ ಯಾವುದೋ ನಿಗಮಂಡಿಗೋ ಅಥವಾ MLC ಕೊಡ್ತಾರಂತವನೋ ಅಥವಾ ಯಾವುದೋ ನಾಮಿನಿ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆಗೆ ಆಗಿ ಕಾಯ್ತಾ ಇನ್ನೂ ಕೂಡ ಇಂಥ ದಲಿತ ವಿರೋಧಿ ಕಾನೂನನ್ನ ವಿರೋಧ ಮಾಡುವ ಬದಲು ಇನ್ನೂ ಕೂಡ ಅವರ ಸುತ್ತ ಗಿರಿಕಿ ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಒಟ್ಟಿಗೆ ಇವತ್ತು ಒಂದು ಐಕ್ಯ ಹೋರಾಟವನ್ನು ಇವತ್ತು ರೂಪಿಸಿದ್ದೀವಿ. ಇದು ಮುಂದುವರೆದು ದಲಿತ ವಿರೋಧಿ ಕಾಂಗ್ರೆಸ್ ಅನ್ನ ತೊಲಗುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸಿದ್ರೆ. ಜೈ ಭೀಮ್, ಜೈ ಭಾರತ್. 25,000 ಕೋಟಿ ಏನು ಬೇರೆ ಬೇರೆ ಬಿಟ್ಟಿ ಭಾಗ್ಯಗಳು ಯೂಸ್ ಮಾಡಿದೆ, ಅದರ ವಿರುದ್ಧ ನಾವು ಒಂದು ವೇದಿಕೆ ಮಾಡಿಕೊಂಡು ಎಲ್ಲ ರಾಜ್ಯದ ಎಲ್ಲ ದಲಿತ ಸಂಘಟನೆ ಮುಖಂಡರು ಸುಮಾರು ಒಂದು 60-70 ಸಂಘಟನೆ ಮುಖಂಡರು ಇವತ್ತು ಒಂದು ದೊಡ್ಡ ಮಟ್ಟಿಗೆ ಒಂದು ಹೋರಾಟ ಮಾಡಿದ್ವಿ. ಇದೊಂದು ಸಾಂಕೇತಿಕ ಹೋರಾಟ. ನಾಳೆ ನಡೆಯುವಂತ ಬಜೆಟ್ ಅಲ್ಲಿ ಏನು 7D ಕಾಲಂ ರದ್ದು ಮಾಡಿ 7C ಅಂತ ಮಾಡಿ ಆ ದುಡ್ಡನ್ನ ದುರ್ಬಳಕೆ ಮಾಡಿದ್ದೀರಾ ಕಾಂಗ್ರೆಸ್ ಸರ್ಕಾರ, ಈ ಕೂಡಲೇ ಇದನ್ನ 7C ಕಾಲಂನ ರದ್ದು ಮಾಡಬೇಕು. ಜೊತೆಗೆ ನಾಳೆ ನಡೆಯುವಂತ ಬಜೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ದಲಿತರ ಹಣ ಮುಟ್ಟಬಾರದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಜೊತೆಗೆ ಇವತ್ತು ಎಲ್ಲಾ ದಲಿತ ಪರ ಸಂಘ ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ
ಪ್ರತಿಯೊಬ್ಬರು ಬಂದು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ನಾಳೆ ಏನಾದ್ರು ಅಕಸ್ಮಾತ್ ನೀವೇನಾದ್ರು 7C ಕಾಲಂ ರದ್ದು ಮಾಡಿ ನಮ್ಮ ಹಣನ ದುರ್ಬಳಕೆ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸಭೆ ಮುಖ್ಯಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ. ಹಣವನ್ನು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಸರ್ಕಾರ. ಈ ಸರ್ಕಾರ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಈ ಸರ್ಕಾರ ಅಂದ ಇದೆಯಾ ಇಲ್ಲ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಇವತ್ತು ದಲಿತರೆಲ್ಲ ಬೀದಿ ಪಾಲಕ್ ಬಂದ್ಬಿಟ್ಟು ಇಲ್ಲಿ ನಾವು ಹೋರಾಟ ಮಾಡ್ಬೇಕು. ನಾವು ಅಂತ ಪರಿಸ್ಥಿತಿಯಲ್ಲಿದ್ದೀವಿ. ಯಾಕಂದ್ರೆ ಈ ನಾಚಿಕೆ ಅಂತ ಸಿದ್ದರಾಮಯ್ಯನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿನ್ನೆಲೆ ಗೊತ್ತಿಲ್ಲ. ಇಲ್ಲಿ ಇವತ್ತು ನಮ್ಮ ಹಣವನ್ನು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ. ಆ ಹಣವನ್ನ ಯಾವುದೇ ಕಾರಣಕ್ಕೂ ನಾಳೆ ನಡೆಯುವಂತ ಬಜೆಟ್ ಅಲ್ಲಿ ಮಂಡನೆ ಆಗ್ಬಾರ್ದು. ಯಾಕಂದ್ರೆ ಆ ವಿಚಾರದಲ್ಲಿ ಇವತ್ತು ಸುಮಾರು 106 ಜನ ದಲಿತರೆಲ್ಲ ಒಂದ್ ಕಡೆ ಸೇರ್ಕೊಂಡು ಒಂದು ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದೀವಿ. ಈ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಗೆ ನ್ಯಾಯ ಸಿಗ್ಲೇಬೇಕು. ನಾಳೆ ಏನಾದ್ರೂ ಒಂದು ವೇಳೆ ಏನಾದ್ರೂ ಬಜೆಟ್ ನಲ್ಲಿ ನಮ್ಮ ಹಣವನ್ನ SCPS TSP ಹಣವನ್ನು ದುರ್ಬಳಕೆ ಆಡಿದ್ರೆ ಯಾವ ಅಧಿಕಾರಿಗಳು ನಮ್ಮ ಹಣವನ್ನ ದುರ್ಬಳಕೆ ಮಾಡ್ಕೊಂತಾರ ಅಂತ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಅಡಿಯಲ್ಲಿ ಕಾಯ್ದೆಯನ್ನ ಮಾಡಿ ದೂರುಗಳನ್ನು ದಾಖಲಿಸ್ತೇವೆ ಅಂತೇಳಿ ಈ ಒಂದು ಹೋರಾಟದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟಕ್ಕೆ ಎಲ್ಲಾ ಒಂದು ಪ್ರಜಾಪ್ರತಿನಿಧಿಗಳು, ಹಲವಾರು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು, ಇನ್ನು ನಮ್ಮ ಸಂಘ ಸಂಸ್ಥೆಗಳು ಮತ್ತು ಮಾಧ್ಯಮದವರು ಮತ್ತು ಎಲ್ಲಾ ಅಧಿಕಾರಿಗಳು ನಮಗೆ ಬೆಂಬಲ ಸೂಚಿಸಿದರೆ ಆ ಒಂದು ಬೆಂಬಲ ಸೂಚನೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. BR ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ. ಈ ದಿನ ಬಹಳ ಕರಾಳ ದಿನವಾಗಿದೆ. ಏನು ಪಂಚಮರ ಹಣ ಪಂಚ ಗ್ಯಾರಂಟಿಗಳಿಗೆ ಉಪಯೋಗಿಸಿರ್ತಕ್ಕಂಥ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಧಿಕ್ಕಾರ ಹೇಳ್ತಾ ಇದೀವಿ. ಸರ್ಕಾರ ಈ ಕೂಡ ನಾಳೆ ಬಜೆಟ್ ಮಂಡನೆಯಲ್ಲಿ ಯಾವುದೇ ರೀತಿ ದಲಿತರ ಹಣವನ್ನು ಉಪಯೋಗಿಸದೇ ಇರುವುದಕ್ಕೆ ಇವತ್ತು ಘಂಟಾಘೋಷವಾಗಿ ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇದೀವಿ. ನಾಳೆ ನೀವೇನಾದ್ರೂ ದಲಿತರ ಹಣ ಉಪಯೋಗ ಮಾಡಿದ್ರೆ ಈ ರಾಜ್ಯದಲ್ಲಿ ಪ್ರತಿ ಮನೆಯಲ್ಲಿರ್ತಕ್ಕಂಥ ಕುಟುಂಬದವರು, ಬರೀ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗ್ಲಿ, ಒಬ್ಬ ಸದಸ್ಯನಾಗ್ಲಿ ಬಂದು ನಿಮ್ಮ ವಿರುದ್ಧ ಹೋರಾಟ ಮಾಡಲ್ಲ. ಇಡೀ ಕುಟುಂಬ ಸಮೇತ ಬಂದು ಬೀದಿಗಿಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹೋಗಿದ್ದೇವೆ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೀನಿ. ಬಂದರೆ ಇವತ್ತು ಒಂದು ಸ್ವಂತ ತವಳಿಗೋಸ್ಕರ ಪಂಚಮರ ಒಂದು ಹಣವನ್ನು ಉಪಯೋಗಿಸಿಕೊಂಡು ಈ ಸರ್ಕಾರ ನಡೆಸ್ತಾ ಇದ್ದೀರಿ. ನೀವು ಈ ಸರ್ಕಾರ ನಡೆಸಕ್ಕೆ ಶಕ್ತಿ ಇಲ್ಲ ಅಂದ್ರೆ ನೀವು ಬೇಗ ಈ ಸರ್ಕಾರ ಬಿಟ್ಟು ತೊಲಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಮನೆ ದೊಡ್ಡ ಮಗ ಆಗೋದು ಮತ್ತು ಸಭೆಗಳಲ್ಲಿ ಲಾಸ್ಟ್ ಅಲ್ಲಿ ಮಾತಾಡೋದು ಇವೆರಡು ಒಂದೇ. ಅದ್ರ ಬಗ್ಗೆ ವಿಮರ್ಶೆ ಮಾಡಕ್ ಹೋಗಲ್ಲ. ಇವತ್ತು ನಾವು ಸೇರಿರ್ತಕ್ಕಂಥ ಉದ್ದೇಶದ ಬಗ್ಗೆ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಆತ್ಮೀಯ ಸಹೋದರರೆಲ್ಲರೂ ಕೂಡ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ವಿಜೇಂದ್ರನವರು ಕೂಡ ಮಾತಾಡಿ ಹೋಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾದಂಥ ತಿಳಿಸ್ಬೇಕು ಅಷ್ಟೇ ನಮ್ಮೆಲ್ಲರ ಕರ್ತವ್ಯ. ಅದನ್ನು ಹೊರತುಪಡಿಸಿ ಬೇರೆಲ್ಲ ಮಾತಾಡಿದ್ರೆ ನಮ್ಮ ಮುಂದಾಗದಲ್ಲಿ ಕೂತಿರ್ತಕ್ಕಂಥ ಪೇಷನ್ಸ್ ಕಳ್ಕೊಳ್ತಾರೆ. ನಮ್ಮ ಮಾತು ಯಾರು ಕೇಳಿಸ್ಕೊಳ್ಳಲ್ಲ. ಮುಂದೆ ನಾವೇನು ಮಾಡಬೇಕಾಗಿದೆ, ಯಾವ ರೀತಿ ಸಜ್ಜಾಗಬೇಕಾಗಿದೆ, ನಮಗಾಗಿರ್ತಕ್ಕಂಥ ಅನ್ಯಾಯ ಏನು ಅಷ್ಟೇ. ದಯವಿಟ್ಟು ಎಲ್ಲ ಈ ಕಡೆ ಬನ್ನಿ. ಊಟದ ವ್ಯವಸ್ಥೆ ಇದೆ, ನಿಮ್ಗೋಸ್ಕರ ಊಟ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ದಯವಿಟ್ಟು ಈ ಕಡೆ ಬನ್ನಿ, ಮಾತಾಡಿ ಸರ್. ಅದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ರೀತಿ, ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಹಿಂದುಳಿದವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ, ಈ ಶೋಷಿತ ಸಮುದಾಯಗಳಿಗೆ ಮೀಸಲಿಟ್ಟಂತ ಹಣವನ್ನ ದುರುಪಯೋಗ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಅವರು ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳನ್ನ ಪೂರೈಸಲಿಕ್ಕೆ ಈ ಸಮುದಾಯಗಳ ಹಣವನ್ನ ದುರುಪಯೋಗ ಮಾಡಿ ಅವರ ಪಕ್ಷವನ್ನ ಆಗೋಗುತ್ತೆ. ನಾವು ಇವತ್ತು 5 ನಿಮಿಷ ಎಲ್ಲ ದಲಿತ ಸಂಘಟನೆಯ ಅಧ್ಯಕ್ಷರು, ಮುಖಂಡರು, ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಸಾಂಕೇತಿಕ ಧರಣಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ನಾಳೆ ಮಂಡಿಸುವಂತ ಬಜೆಟ್ನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಏನು 23, 24, 24, 25ನೇ ಸಾಲಿನಲ್ಲಿ 25,000 ಕೋಟಿ ಹಣವನ್ನ ನೀವು ದುರುಪಯೋಗ ಮಾಡಿ ಈ ಶೋಷಿತ ಸಮುದಾಯಗಳಿಗೆ ವಂಚನೆ ಮಾಡಿದ್ದೀರಿ. ಅದರ ಜೊತೆಗೆ ನಾಳೆ ಮಂಡಿಸುವಂತ ಬಜೆಟ್ ಅಲ್ಲಿ ಮತ್ತೆ ಈ ಸಮಾಜದ ಹಣವನ್ನ 15,000 ಕೋಟಿ ಹಣವನ್ನ ಮತ್ತೆ ತೆಗೆದಕ್ಕೆ ಹೊರಟಿದ್ದೀರಿ. ಅದರ ವಿರುದ್ಧ
ನಾವು ಅದನ್ನ ಖಂಡಿಸಿ ಇವತ್ತು ಈ ಸಾಂಕೇತಿಕ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಬಂಧುಗಳೇ. ನಾಳೆ ಮಂಡಿಸುವಂತ ಬಜೆಟ್ ನಲ್ಲಿ ಇದೇನಾದ್ರೂ ಮುಂದುವರೆದರೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತೆ ಪ್ರಗತಿಪರರು ಎಲ್ಲ ಬುದ್ಧಿಜೀವಿಗಳು ಸೇರಿ ಮುಂದಿನ ಹೋರಾಟದ ರೂಪರೇಷೆಗಳನ್ನ ನಾವು ಚರ್ಚೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಸಹಕಾರವನ್ನು ನಾವು ಪಡೆದು ಈ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸುವ ದಿಕ್ಕಿನಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ಹೋರಾಟಗಳೇನಿದೆ, ನೀರಿಗಾಗಿ ಹೋರಾಟ, ನಿವೇಶನಕ್ಕಾಗಿ ಹೋರಾಟ, ಹಕ್ಕುಪತ್ರಗಾಗಿ ಹೋರಾಟ, ನಮಗೆ ಸಾಲವನ್ನು ಕೊಡಿ ಅಂತ ಹೋರಾಟ, ಈ ಎಲ್ಲದರ ಹೋರಾಟದ ಜೊತೆಗೆ ನಮಗೆ ದೊರಕಬೇಕಾಗಿರ್ತಕ್ಕಂಥ ಅನುದಾನಕ್ಕೆ ಕಣ್ಣು ಹಾಕಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ನಮ್ಮ ಮುಂದೆ ಬಂದು ಒದಗಿದೆ ಬಂಧುಗಳೇ. ರಾಜ್ಯದ ಎಲ್ಲ ಮುಖಂಡಗಳ ನೇತೃತ್ವದಲ್ಲಿ ಅನೇಕ ಹೋರಾಟಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದು ಹೋರಾಟದ ರೂಪಗಳು ಬೇರೆ ಬೇರೆ ಇರಬಹುದು, ಆದ್ರೆ ನಮ್ಮೆಲ್ಲರ ಉದ್ದೇಶ ಇಷ್ಟೇ, ಶೋಷಿತ ಈ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇದನ್ನ ನಾವು ಉಳಿಸ್ತಕ್ಕಂಥ ಹೋರಾಟವನ್ನ ನಾವು ಮಾಡಿದ್ದೇ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಬರುವಂತ ರಾಜ್ಯ ಸರ್ಕಾರಗಳು ಯಾವುದೇ ಇದ್ರೂ ಕೂಡ, ಅದು ಮುಂದೆ ಬಿಜೆಪಿ ಸರ್ಕಾರ ಬಂದರೂ ಕೂಡ ಈ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಮುಟ್ಟಲಿಕ್ಕೆ 1000 ಸಾರಿ ಯೋಚನೆ ಮಾಡಬೇಕು ಅಂತ ಒಂದು ತೀರ್ಮಾನವನ್ನ ಸಂಘಟನೆಯ ಮುಖಂಡರುಗಳೆಲ್ಲರೂ ನಾವು ಮಾಡಬೇಕು ಅನ್ನುವಂತ ವಿಷಯವನ್ನ ನಿಮ್ಮ ಮುಂದೆ ಇಟ್ಟು ನನಗೆ ಮಾತನಾಡಲಿಕ್ಕೆ ಕೊಟ್ಟಂತ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ವಂದಿಸಿ, ಮುಂಭಾಗದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಬಂದಿರ್ತಕ್ಕಂಥ ನಮ್ಮ ವಾದಿರಾಜಣ್ಣವರು ಅವರು ನಮ್ಮ ಶೋಷಿತ ಸಮುದಾಯಗಳ ಪರವಾಗಿ ಹಗಲಿರುಳು ನಮ್ಮನ್ನ ಎಚ್ಚರಿಸುವಂತ ನಮಗೆ ಮಾರ್ಗದರ್ಶನವನ್ನ ಮಾಡುತ್ತಾ ನಿರಂತರವಾಗಿ ನಮ್ಮ ಜೊತೆ ನಿಂತಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ ಮಾತೆ. ರವಿಕುಮಾರ್ ಅವರು ದಯವಿಟ್ಟು ತಮ್ಮ ಸಂದೇಶವನ್ನು ಬಹಳ ಶಾರ್ಟ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ.